ಇಡೀ ದೇಶವೇ ಕಾತುರದಿಂದ ವೈಟ್ ಮಾಡ್ತಾ ಇದ್ದ ಆನ್ಲೈನ್ ಶಾಪಿಂಗ್ಗಳಲ್ಲಿನ ಅತಿ ದೊಡ್ಡ ಡಿಸ್ಕೌಂಟ್ ಸೇಲ್ ಇನ್ನೇನು ಹತ್ತಿರ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸೀಕ್ರೆಟ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ಎಲ್ರಿಗೂ ನಮಸ್ಕಾರ, ನಾನು ಕಿರಣ್ ಗೌಡ ಬೆಳಾಲ್. ಇವತ್ತಿನ ವಿಡಿಯೋಗೆ ನಮಗೆಲ್ರಿಗೂ ಸ್ವಾಗತ. ವರ್ಷದಲ್ಲೇ ಅತಿ ದೊಡ್ಡ ಡಿಸ್ಕೌಂಟ್ ಸೇಲ್ ಅಂತಂದ್ರೆ ಅದು ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ, ಅಮೆಝಾನ್ನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಮೀಶೋದಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್. ಹೀಗೆ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಸೆಪ್ಟೆಂಬರ್ 27ರಿಂದ ಪ್ರಾಡಕ್ಟ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗಲಿದೆ. ಆನ್ಲೈನ್ನಲ್ಲಿ ಖರೀದಿ ಮಾಡುವ ಎಷ್ಟೋ ಜನ ಈ ಡಿಸ್ಕೌಂಟ್ನ ಸೀಸನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಸೀಸನ್ನಲ್ಲಿ ಪ್ರಾಡಕ್ಟ್ಗಳು 80% ವರೆಗೂ ಡಿಸ್ಕೌಂಟ್ನಲ್ಲಿ ಸಿಗ್ತದೆ ಅನ್ನೋದು ಖುಷಿಯ ವಿಚಾರವೇ. ಆದರೆ ಯಾವುದೇ ಮಾರಾಟಗಾರರೇ ಆಗಿದ್ರೂ ಕೂಡ ತಮಗೆ ತಾವು ಲಾಸ್ ಮಾಡಿಕೊಂಡು ಯಾವುದೇ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ತಯಾರಿರುವುದಿಲ್ಲ. ಹಾಗಾಗಿ ಈ ಡಿಸ್ಕೌಂಟ್ ಸೇಲ್ನ ಸಮಯದಲ್ಲಿ ನಾವು ಆನ್ಲೈನ್ನಿಂದ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡುವಾಗ ಆದಷ್ಟು ಜಾಗೃತಿಯಿಂದ ಇರಬೇಕಾಗ್ತದೆ. ಯಾಕಂದರೆ ಈ ಡಿಸ್ಕೌಂಟ್ ಎಂಬ ಹೆಸರಿನಲ್ಲಿ ನಾವು ಮೋಸ ಹೋಗುವ ಸಾಧ್ಯತೆ ಇರ್ತದೆ. ಹೇಗೆಲ್ಲ ಮೋಸ ಮಾಡಬಹುದು ಅಂತ ಅಂದರೆ, ಕೆಲವೊಂದು ಬಾರಿ ಈ ಡಿಸ್ಕೌಂಟ್ ಸೇಲ್ನ ಸಂದರ್ಭದಲ್ಲಿ ಪ್ರಾಡಕ್ಟ್ನ ಪ್ರೈಸನ್ನು ಅಷ್ಟೇ ಇಟ್ಟು, ಅಂದರೆ ಹಿಂದೆ ಎಷ್ಟಿತ್ತೋ ಅಷ್ಟೇ ಸೆಲ್ಲಿಂಗ್ ಪ್ರೈಸನ್ನು ಇಟ್ಟು ಬರೀ MRP ಪ್ರೈಸನ್ನು ಜಾಸ್ತಿ ಮಾಡಿ ದೊಡ್ಡ ಮಟ್ಟದಲ್ಲಿ ಡಿಸ್ಕೌಂಟ್ ಕೊಡ್ತಿದ್ದೇವೆ ಅಂತ ಹೇಳುವ ಸಾಧ್ಯತೆ ಕೂಡ ಇರ್ತದೆ. ಅಥವಾ ಕೆಲವೊಮ್ಮೆ ನಾವು ಡಿಸ್ಕೌಂಟ್ ಸೇಲ್ನ ಸಮಯದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಒಂದು ಪ್ರಾಡಕ್ಟ್ ಸಿಕ್ತು ಅಂತ ಪರ್ಚೇಸ್ ಮಾಡಿ ಅದರ ಖುಷಿಯಲ್ಲಿ ಇರ್ತೇವೆ. ಆದರೆ ಈ ಡಿಸ್ಕೌಂಟ್ ಸೇಲ್ ಮುಗಿದ ಮೇಲೆ ಕೆಲವು ತಿಂಗಳ ನಂತರ ನೋಡಿದ್ರು ಅಷ್ಟೇ ಪ್ರೈಸ್ ಇರ್ತದೆ, ಅಥವಾ ಅದಕ್ಕಿಂತ ಕಡಿಮೆ ಪ್ರೈಸ್ ಇದ್ರೂ ಇರ್ಬೋದು. ಈ ರೀತಿ ನಾವು ಮೋಸ ಹೋಗಬಾರ್ದು. ಅಥವಾ ಒಂದೊಳ್ಳೆಯ ಪ್ರಾಡಕ್ಟನ್ನು ಅತಿ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಮಗೆ ಆ ಪ್ರಾಡಕ್ಟ್ನ ಬೆಲೆ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ, ಇನ್ನು ಮುಂದೆ ಎಷ್ಟಾಗ್ಬೋದು, ಅಥವಾ ಅದರ ನಿಜವಾದ MRP ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿರಬೇಕಾಗ್ತದೆ. ಹಾಗಾದರೆ ಇದನ್ನು ತಿಳಿದುಕೊಳ್ಳುವುದು ಹೇಗೆ? ಈ ಸೀಕ್ರೆಟ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ಪಿನ್ ಟು ಪಿನ್ ವಿವರಿಸ್ತೇನೆ. ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹೇಳುವ ವಿಷಯಗಳ ಟೈಮಿಂಗ್ಸ್ ಅನ್ನು ಹಾಕಿರ್ತೇನೆ, ಬೇಕಾದರೆ ಚೆಕ್ ಮಾಡಿಕೊಳ್ಬಹುದು. ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೇನೆ, ಅದನ್ನು ರೆಫರ್ ಮಾಡಿಕೊಂಡು ಸೆಲ್ಲಿಂಗ್ ಪ್ರೈಸನ್ನು ಟ್ರ್ಯಾಕ್ ಮಾಡೋಣ. ಫಸ್ಟಿಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ನೀವು ಯೂಸ್ ಮಾಡುವಂತಹ ಯಾವುದಾದ್ರೂ ಶಾಪಿಂಗ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಾನು ಇಲ್ಲಿ ಫ್ಲಿಪ್ಕಾರ್ಟನ್ನು ಓಪನ್ ಮಾಡಿದ್ದೇನೆ. ಅದರಲ್ಲಿ ಹೋಗಿ ಯಾವುದಾದ್ರೂ ಪ್ರಾಡಕ್ಟನ್ನು ಸರ್ಚ್ ಮಾಡಿ. ನಾನಿಲ್ಲಿ ಸ್ಮಾರ್ಟ್ ವಾಚ್ ಅಂತ ಸರ್ಚ್ ಮಾಡಿ ರ್ಯಾಂಡಮ್ ಆಗಿ ಒಂದು ವಾಚನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದರಲ್ಲಿ ನೀವು ನೋಡಬಹುದು ಈ ವಾಚ್ನ MRP 6,999 ಹಾಗೂ ಸೆಲ್ಲಿಂಗ್ ಪ್ರೈಸ್ 1,399 ರೂಪಾಯಿ ಅಂತ ತೋರಿಸ್ತಿದೆ. ಈಗ ಅದರಲ್ಲಿ ಶೇರ್ ಬಟನ್ ಉಂಟಲ್ವಾ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇರ್ತದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ನ ಲಿಂಕ್ ಕಾಪಿ ಆಗ್ತದೆ. ಆಮೇಲೆ ಕ್ರೋಮ್ ಅಥವಾ ಯಾವುದಾದ್ರೂ ಬ್ರೌಸರ್ಗೆ ಹೋಗಿ ಅಲ್ಲಿ buyhudkit.com ಅಂತ ಸರ್ಚ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಅದರ ಲಿಂಕನ್ನು ನನ್ನ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೇನೆ, ಅದು ಡಿಸ್ಕ್ರಿಪ್ಷನ್ನಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ನೀವು buyhudkit.com ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಅದರಲ್ಲಿ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ಅಂತ ಒಂದು ಸರ್ಚ್ ಬಾರ್ ಇರ್ತದೆ. ಅದಕ್ಕೆ ನೀವು ಕಾಪಿ ಮಾಡಿರುವ ಪ್ರಾಡಕ್ಟ್ ಲಿಂಕನ್ನು ಪೇಸ್ಟ್ ಮಾಡಬೇಕು. ನೀವು ಜಸ್ಟ್ ಲಿಂಕನ್ನು ಪೇಸ್ಟ್ ಮಾಡಿದರೆ ಸಾಕು, ಅದು ಲೋಡಿಂಗ್ ಆಗಿ ನೀವು ಪ್ರೈಸ್ ಚೆಕ್ ಮಾಡಬೇಕಾದ ಪ್ರಾಡಕ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಅದರಲ್ಲಿ ಸೆಲ್ಲಿಂಗ್ ಪ್ರೈಸ್, MRP, ಪ್ರೈಸ್ ಹಿಸ್ಟ್ರಿ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಆದರೆ ಮೀಶೋ, ಫ್ಲಿಪ್ಕಾರ್ಟ್ ಮುಂತಾದ ಆ್ಯಪ್ಗಳಲ್ಲಿ ಬೇಕಾದರೆ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡ್ಬೋದು. ಆದರೆ ಅಮೆಝಾನ್ನಲ್ಲಿ ಹೀಗೆ ಡೈರೆಕ್ಟಾಗಿ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಮೆಝಾನ್ನಿಂದ ಹೇಗೆ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡೋದು ಅಂತ ಹೇಳಿ ಈ ವೆಬ್ಸೈಟನ್ನು ಮತ್ತೆ ವಿವರಿಸ್ತೇನೆ. ಈಗ ಅಮೆಝಾನ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ರ್ಯಾಂಡಮ್ ಆಗಿ OnePlus Nord ಅಂತ ಸರ್ಚ್ ಮಾಡಿ ಅದರಲ್ಲಿ ಒಂದು ಸ್ಮಾರ್ಟ್ ಫೋನನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದರಲ್ಲಿ ನೀವು ನೋಡ್ಬೋದು ಇದರ MRP 26,999 ಹಾಗೂ ಸೆಲ್ಲಿಂಗ್ ಪ್ರೈಸ್ 15,999 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ
ಅಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹೀಗೆ ಬೇರೆ ಬೇರೆ ಆಪ್ಷನ್ಗಳು ಸಿಗ್ತದೆ. ಆದ್ರೆ ಕಾಪಿ ಲಿಂಕ್ ಅಂತ ಆಪ್ಷನ್ ಸಿಗುದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ವಾಟ್ಸಪ್ ನಲ್ಲಿ ನಮ್ಮ ಓನ್ ನಂಬರ್ಗೆ ಅಂದ್ರೆ ಮೆಸೇಜ್ ಯುವರ್ ಸೆಲ್ಫ್ ಅಂತ ಇರ್ತದಲ್ವಾ, ಅದಕ್ಕೆ ಫಸ್ಟಿಗೆ ಸೆಂಡ್ ಮಾಡಬೇಕು. ಶೇರ್ ಮಾಡಿದ್ಮೇಲೆ ಆ ಪ್ರಾಡಕ್ಟ್ ನ ಲಿಂಕ್ ಅಲ್ಲಿ ನೀಲಿ ಕಲರ್ ನಲ್ಲಿ ಇರ್ತದೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿದಾಗ ಅದು ಕಾಪಿ ಆಗ್ತದೆ. ಹೀಗೆ ಕಾಪಿ ಮಾಡಿಕೊಂಡು byheadk.com ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ನಾನು ಆಗ ಹೇಳಿದ ಹಾಗೆ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ನ ಮೇಲೆ ನೀವು ಕಾಪಿ ಮಾಡಿದ ಲಿಂಕ್ ಅನ್ನು ಪೇಸ್ಟ್ ಮಾಡಬೇಕು. ಆಗ ಅಲ್ಲಿ ಪ್ರಾಡಕ್ಟ್ ಡಿಸ್ಪ್ಲೇ ಆಗ್ತದೆ. ಆಗ ಅಲ್ಲಿ ನೀವು ಗಮನಿಸಿದ್ರೆ ಅಮೆಝಾನ್ ನಲ್ಲಿ ಎಷ್ಟು MRP ಹಾಗೂ ಸೆಲ್ಲಿಂಗ್ ಪ್ರೈಸ್ ಇತ್ತು, ಇದರಲ್ಲಿ ಕೂಡ ಅಷ್ಟೇ MRP ಸೆಲ್ಲಿಂಗ್ ಪ್ರೈಸ್ ಕೂಡ ಇರ್ತದೆ. ಆ ಪ್ರಾಡಕ್ಟ್ ನ ಕೆಳಗೆ ಶಾಪ್ ಆನ್ ಅಮೆಝಾನ್ ಅಂತ ಒಂದು ಆಪ್ಷನ್ ಉಂಟಲ್ವಾ, ಅದರ ಕೆಳಗೆ ನೀವು ಗಮನಿಸಿದ್ರೆ ಬೇರೆ ಬೇರೆ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಪ್ರಾಡಕ್ಟ್ ನ ಬೆಲೆ ಎಷ್ಟೆಷ್ಟಿದೆ ಅಂತ ತೋರಿಸಿದ್ದಾರೆ. ಅಂದ್ರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಹೀಗೆ ಜಿಯೋ ಮಾರ್ಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಸೇಮ್ ಪ್ರಾಡಕ್ಟ್ ನ ಬೆಲೆ ಎಷ್ಟಿದೆ ಅಂತ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಇದರ ಮೂಲಕ ನೀವು ಸೆಲ್ಲಿಂಗ್ ಪ್ರೈಸ್ ನ ಡಿಫ್ರೆನ್ಸ್ ಅನ್ನು ಕಂಪೇರ್ ಕೂಡ ಮಾಡಬಹುದು. ಆದ್ರೆ ಈ ರೀತಿ ಎಲ್ಲ ಪ್ರಾಡಕ್ಟ್ ಗಳನ್ನು ಕಂಪೇರ್ ಮಾಡಿರುವುದಿಲ್ಲ. ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಮಾತ್ರ ಈ ಕಂಪ್ಯಾರಿಸನ್ ಆಪ್ಷನ್ ಕೊಟ್ಟಿರ್ತಾರೆ. ಅದರ ಕೆಳಗೆ ಪ್ರೈಸ್ ಹಿಸ್ಟ್ರಿ ಅಂತ ಉಂಟಲ್ವಾ, ಅದರಲ್ಲಿ ಪ್ರೈಸ್ ಚಾರ್ಟ್ ನಲ್ಲಿರೋ ಗ್ರಾಫ್ ನ ಮೂಲಕ ಆ ಪ್ರಾಡಕ್ಟ್ ನ ಬೆಲೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ ಅಂತ ನೀವು ತಿಳ್ಕೊಳ್ಬಹುದು. ಈ ಸೆಲ್ಲಿಂಗ್ ಪ್ರೈಸ್ ಅನ್ನು ಲೋವೆಸ್ಟ್ ಪ್ರೈಸ್, ಹೈಯೆಸ್ಟ್ ಪ್ರೈಸ್ ಹಾಗೂ ಅವರೇಜ್ ಪ್ರೈಸ್ ಅಂತ 3 ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನ ಅತಿ ಹೆಚ್ಚು ಬೆಲೆ ಎಷ್ಟು ಅಂತ, ಅದು ಸಾಮಾನ್ಯವಾಗಿ MRP ಆಗಿರ್ತದೆ. ಹಾಗೆ ಲೋವೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಸೇಲ್ ಮಾಡಿರುವ ಅತಿ ಕಡಿಮೆ ಬೆಲೆ ಎಷ್ಟು ಅಂತ. ಹೆಚ್ಚಾಗಿ ಆಫರ್ಗಳ ಟೈಮ್ನಲ್ಲಿ ಈ ಲೋವೆಸ್ಟ್ ಪ್ರೈಸ್ ನಲ್ಲಿ ಪ್ರಾಡಕ್ಟ್ಗಳು ಸೇಲ್ ಆಗ್ತಿರ್ತದೆ. ಹಾಗೂ ಅವರೇಜ್ ಪ್ರೈಸ್ ಅಂತ ಹೇಳಿದ್ರೆ ಸಾಮಾನ್ಯ ದಿನಗಳಲ್ಲಿ ಆ ಪ್ರಾಡಕ್ಟ್ ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇರ್ತದೆ ಅಂತ. ಈ ಪ್ರೈಸ್ ಚಾರ್ಟ್ ನಲ್ಲಿ ಲೋವೆಸ್ಟ್ ಪ್ರೈಸ್ ಹಾಗೂ ಅವರೇಜ್ ಪ್ರೈಸ್ ಅನ್ನು ಕೊಟ್ಟಿರ್ತಾರೆ. ಈ ಗ್ರಾಫ್ಗೆ ಕ್ಲಿಕ್ ಮಾಡಿದ್ರೆ ಯಾವ ದಿನಾಂಕದಲ್ಲಿ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಇತ್ತು ಅಂತ ನೋಡಬಹುದು. ಹಾಗೆಯೇ ಈ ಪ್ರೈಸ್ ಚಾರ್ಟ್ ನ ಕೆಳಗಡೆ ಒಂದು ಇಂಡಿಕೇಟರ್ ಇರ್ತದೆ. ಅದರಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಪ್ರಾಡಕ್ಟ್ ನ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಅಂತ ನೋಡ್ಬೋದು. ಇಲ್ಲಿ ನಾವು 2-3 ಡೇಸ್ ಅಥವಾ 1 ವೀಕ್ ಅಥವಾ 1 ಮಂತ್ ಅಂತ ಸೆಲೆಕ್ಟ್ ಮಾಡಬೇಕು. ನಾವು ಸೆಲೆಕ್ಟ್ ಮಾಡಿದ ಸಮಯದಲ್ಲಿ ಆ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಎಷ್ಟಿದೆ ಅಂತ ಈ ಇಂಡಿಕೇಟರ್ ನಿಮಗೆ ತೋರಿಸ್ತದೆ. ಪರ್ಸೆಂಟೇಜ್ ಅಥವಾ ಇಂಡಿಕೇಟರ್ ನಲ್ಲಿ ಕೊಟ್ಟಿರುವ ಹಸಿರು, ಕೇಸರಿ, ಕೆಂಪು ಬಣ್ಣದ ಆಧಾರದ ಮೇಲೆ ಇನ್ನು ಮುಂದಿನ ದಿವಸಗಳಲ್ಲಿ ಅಂದ್ರೆ ನೀವು ಸೆಲೆಕ್ಟ್ ಮಾಡಿರುವ ಟೈಮ್ ನಲ್ಲಿ ಆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡೋದು ಒಳ್ಳೆಯದಾ ಅಥವಾ ಅದರ ಪ್ರೈಸ್ ಇನ್ನೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆಯಾ ಅಂತ ನೀವು ಅಂದಾಜಿಸಬಹುದು. ಒಂದು ವೇಳೆ ನಿಮಗೆ ಈ ಇಂಡಿಕೇಟರ್ ನಲ್ಲಿ ಕೊಟ್ಟಿರುವ ವಿಷಯಗಳು ಕನ್ಫ್ಯೂಷನ್ ಆದ್ರೆ ನೀವು ಸಮಯವನ್ನು ಸೆಲೆಕ್ಟ್ ಮಾಡುವ ಆಪ್ಷನ್ ನ ಕೆಳಗೆ ಆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡುವುದು ಒಳ್ಳೆಯದಾ ಅಥವಾ ಇನ್ನೂ ಕೂಡ ವೈಟ್ ಮಾಡುವುದು ಒಳ್ಳೆಯದಾ ಅಂತ ಬರೆದಿರ್ತಾರೆ. ಅದನ್ನು ಕೂಡ ನೀವು ನೋಡಿ ಕನ್ಫರ್ಮ್ ಮಾಡಿಕೊಳ್ಳಬಹುದು. ಈ ವೆಬ್ಸೈಟ್ ನ ಲಿಂಕ್ ಅನ್ನು ನನ್ನ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಚಾನೆಲ್ ನಲ್ಲಿ ಶೇರ್ ಮಾಡಿರ್ತೇನೆ. ಈ ಚಾನೆಲ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಆನ್ಲೈನ್ ನಲ್ಲಿ ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡುವವರಿದ್ರೆ ಅವರಿಗೆ ಈ ವಿಡಿಯೋವನ್ನು ಸೆಂಡ್ ಮಾಡಿ ಈ ವೆಬ್ಸೈಟ್ ನ ಬಗ್ಗೆ ತಿಳಿಸಿಕೊಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಸೆಪ್ಟೆಂಬರ್ 27ಕ್ಕೆ ಆನ್ಲೈನ್ ಶಾಪಿಂಗ್ ನಲ್ಲಿ ನೀವು ಪ್ರಾಡಕ್ಟ್ ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬಹುದು. ಆದ್ರೆ ಅವರ ಸ್ಟಾಕ್ ಬೇಗ ಖಾಲಿ ಆಗಲಿ ಅಂತ ಹೇಳಿ ಇಂಥ ಆಫರ್ಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಸ್ಟಾಕ್ಗಳು ಬೇಗ ಬೇಗ ಖಾಲಿ ಆಗುವುದರಿಂದ ನೀವು ಆರ್ಡರ್ ಮಾಡಿದ ಪ್ರಾಡಕ್ಟ್ ಡೆಲಿವರಿ ಆದಾಗ ಆ ಪ್ರಾಡಕ್ಟ್ ಅನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಯಾಕಂದ್ರೆ ಡ್ಯಾಮೇಜ್ಡ್ ಅಥವಾ ಮೊದಲೇ ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ಗಳು ನಿಮಗೆ ಬರುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ನೀವು ಪ್ರಾಡಕ್ಟ್ ಅನ್ನು ಅನ್ಬಾಕ್ಸ್ ಮಾಡುವಾಗ ವಿಡಿಯೋ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ನೀವು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಅನ್ನು ರಿಟರ್ನ್ ಮಾಡಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸ್ಕ್ಯಾಮ್ಗಳಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ನ ರೂಪದಲ್ಲಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಕಂಟೆಂಟ್ ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.